ಹಾಯ್, ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ತುಂಬಾ ಸಾಫ್ಟ್ ಆದ ಮೃದುವಾದ ಡ್ರೈ ಜಾಮೂನ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬಾ ಸುಲಭ ಡ್ರೈ ಜಾಮೂನ್ ಮಾಡೋದು. ಜಾಮೂನ್ ಪೌಡರ್ ತಗೊಂಡಿದ್ದೀನಿ, ಒಂದು ಬಟ್ಲಷ್ಟು ಹಾಲು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಒಂದು ಸತಿ ಹಾಲು ಹಾಕಿದ್ರೆ ಗೊತ್ತಾಗಲ್ಲ, ತೆಳುವಾಗ್ಬಿಡತ್ತೆ, ನೋಡ್ಕೊಂಡು ಹಾಕಬೇಕು. ಹಾಲಿಲ್ಲ ಅಂದರೆ ನೀರು ಹಾಕ್ಬಿಟ್ಟೆ ಕಲಿಸ್ಕೋಬೋದು. ಹಾಲಿದ್ರೆ ಹಾಲು ಹಾಕಿ ಕಲಿಸ್ಕೊಳ್ಳಿ. ಹಾಲು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಮೃದುವಾಗಿ ಬರ್ತವೆ. ನೋಡಿ, ಇಷ್ಟು ಗಟ್ಟಿ ಕಲಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಎಣ್ಣೆ ಹಚ್ಚಿ ಮುಚ್ಚಿಡಬೇಕು 1 ಗಂಟೆ ಕಾಲ ನೆನೆಯೋದಕ್ಕೆ. ಅದು ನೆನೆಯೋ ಅಷ್ಟೊತ್ತಿಗೆ ನಾವು ಈ ಕಡೆ ಸಕ್ಕರೆ ಪಾಕ ರೆಡಿ ಮಾಡ್ಕೊರೋಣ. ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ, ನೀರು ಹಾಕ್ತಾ ಇದ್ದೀನಿ. ನೋಡಿ, ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೋಡಿ ಇಲ್ಲಿ ನೋಡಿ, ಚೆನ್ನಾಗಿ ಈಗ ಸಕ್ಕರೆ ಎಲ್ಲ ಕರಗಿದೆ. ಈಗ ಸೋದಿಸ್ಕೋಬೇಕು, ಅದ್ರಾಗಿರೋ ಕಸ ಎಲ್ಲ ಬರ್ತಿದೆ. ಅದಕ್ಕೆ ಅದ್ರಾಗೆ ಕ್ಲೀನ್ ಮಾಡ್ಕೊಂಡು ಈಗ ಮತ್ತೆ ಬಿಸಿ ಆಗೋದಕ್ಕೆ ಇಡಬೇಕು. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ, ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ ನಾನು ಏಲಕ್ಕಿ ಪುಡಿ. ನೋಡಿ, ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈಗ ಇಟ್ಟು ಚೆನ್ನಾಗೇ ನೆಂದಿದೆ. ಈಗ ಉಂಡೆಗಳು ಕಟ್ಕೊರೋಣ ಸಣ್ಣದಾಗಿ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಎಲ್ಲ ಥರದ್ದು ಉಂಡೆ ಮಾಡ್ಕೋಬೇಕು. ನೋಡಿ, ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ ಉಂಡೆಗಳ್ನ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಎಣ್ಣೆಲಿ ಒಂದೊಂದೇ ಹಾಕ್ತಾಯಿದ್ದೀನಿ. ಸಣ್ಣವರೇ ಇಟ್ಕೊಂಡು ಹಾಕಬೇಕು, ದೊಡ್ಡವರೇ ಇಟ್ಕೊಂಡ್ರೆ ಒಂದೇ ಸತಿ ಸೀದೋಗ್ಬಿಡುತ್ತೆ, ನೋಡ್ಕೊಂಡು ಹಾಕ್ಕೋಬೇಕು. ಇದು ಗೋಲ್ಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣವರೇ ಇಟ್ಕೊಂಡೇ ಬೇಯಿಸ್ಕೋಬೇಕು, ಒಳಗೆಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ. ದೊಡ್ಡವರೇ ಇಟ್ಕೊಂಡು ಕರೆದ್ರೆ ಎಲ್ಲ ಮೇಲೆ ಚೆನ್ನಾಗಿರ್ತೈತೆ, ಒಳಗೆಲ್ಲ ಬೆಂದಿರಲ್ಲ, ನೋಡ್ಕೊಂಡು ಕರಿಬೇಕು ಸಣ್ಣವರೇ ಇಟ್ಕೊಂಡು. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಈಗ ಆಗಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ನೋಡಿ, ಎಲ್ಲದನ್ನೂ ಇದೇ ರೀತಿ ಕರೆದು ಎತ್ತಿಟ್ಕೊತೀನಿ. ನೋಡಿ, ಸಕ್ಕರೆ ಪಾಕಕ್ಕೆಲ್ಲ ಹಾಕ್ತಾಯಿದ್ದೀನಿ. ಇವನ್ನ ಉಂಡೆಗಳ್ನ ಕರೆದು ಎತ್ತಿಟ್ಕೊಂಡಿರವ. ತೀರಾ ಬಿಸಿ ಇರಬೇಕು ಅಂತ ಏನಿಲ್ಲ, ಸಕ್ಕರೆ ಪಾಕ ಉಗುರು ಬೆಚ್ಚಲಿದ್ರೆ ಸಾಕು. ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಎತ್ತಿಡ್ತೀನಿ, ಚೆನ್ನಾಗಿ ನೆನೆಬೇಕು. ನೋಡಿ, ಅದಕ್ಕೆ ಒಂದು ಅರ್ಧ ಗಂಟೆ ಕಾಲ ಮುಚ್ಚಿಡ್ತೀನಿ, ಚೆನ್ನಾಗಿ ನೆನೆಬೇಕು. ನೋಡಿ, ಜಾಮೂನ್ ಎಷ್ಟು ಚೆನ್ನಾಗಾಗಿದ್ದಾವೆ. ಸಕ್ಕರೆ ಸಿರಪ್ ಎಲ್ಲ ಹೀರ್ಕೊಂಡಿದೆ, ಸ್ವಲ್ಪನೂ ಇಲ್ಲ ಸಕ್ಕರೆ ಸಿರಪ್ಪು. ಸಕ್ಕರೆಯ ತರ್ತರಿಯಾಗಿ ರುಬ್ಕೊಂಡು ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಜಾಮೂನ್ ತಗೊಂಡು ಈ ಥರ ಸಕ್ಕರೆ ಪುಡಿಯಲ್ಲಿ ಮಿಕ್ಸ್ ಮಾಡಬೇಕು. ಈ ಥರ ಸುತ್ತಲೂ ಹಚ್ಕೋಬೇಕು ಸಕ್ಕರೆ ಪುಡಿಯ. ನೋಡಿ, ರೆಡಿ ಆಯಿತು. ಈ ಥರ ಎಲ್ಲವನ್ನೂ ಮಾಡ್ಕೋಬೇಕು. ನೋಡಿ, ರೆಡಿ ಆಯಿತು ಡ್ರೈ ಜಾಮೂನು ಇಷ್ಟೇ ಸಿಂಪಲ್ ರೆಡಿ ಮಾಡಿದ್ದೀನಿ. ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.